ಗಾಯ್ಸ್, ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಶ್ರೀಸ್ ವ್ಲಾಗ್. ಇವತ್ತು ನಾವು ಊರಲ್ಲಿದ್ದೀವಿ. ಸೊ ಮುನೇಶ್ವರ ಮಾಡಬೇಕು ಅಂತ ಹೇಳ್ಬಿಟ್ಟು ನೆನ್ನೆ ನೈಟೇ ಬಂದ್ವಿ ಊರಿಗೆ. ಬಂದು ರೆಸ್ಟ್ ಮಾಡಿ ಈಗ ಬೆಳಗ್ಗೆನೇ ಎದ್ದು ಕೆಲಸ ಎಲ್ಲ ಮುಗಿಸಿದ್ದೀವಿ. ಎಲ್ಲಿಗೆ ಸುರೇಶಣ್ಣ? ಹಾಂ, ಯಾಕೆ? ಏನು ಬೇಡ, ಅಲ್ಲಿ ರಂಗೋಲಿ ಹಾಕಿದೆ, ಅದ್ರ ಮೇಲೆ ಹೋಗ್ಬಿಟ್ಟೆ. ಆಮೇಲೆ ಈಗೇನು ಕ್ಲೀನಿಂಗ್ ಬೇಡ, ಇಲ್ಲೇ ಹಾಕೊಳ್ಳಿ. ಸೊ ನೋಡಿಸ್ತೀನಿ ಏನೇನು ಪ್ರಿಪ್ರೇಷನ್ಸ್ ನಡೀತದೆ, ಏನೇನು ಆಗ್ತಿದೆ ಅಂತ. ಏನು ಏನು ಬೇಡ, ಏನು ಬೇಡ, ಇಲ್ಲೇ ಇರಿ ಸಾಕು. ಶಿವಗಂಗೆ ಬೆಟ್ಟದ ಹತ್ರ ಪಾರ್ಕ್ ಮಾಡ್ಕೊಂಬರ್ತಾರಂತೆ. ನೋಡ್ದಾ? ಇಲ್ಲೇ ಕ್ಲೀನ್ ಮಾಡಿ ಸಾಕು, ಪಾರ್ಕು ಕ್ಲೀನು ಎಲ್ಲ, ಆಚೆ ಬೇಡ. ಯಾರದು? ಇವರಿದ್ದಾರೆ ನೋಡಿ, ಎಲ್ಲ ಕಾರ್ಗಳು ಹೊರಗಡೆ ಹೋಗಿ ಬೆಟ್ಟದ ಹತ್ರ ಪಾರ್ಕಿಂಗ್ ಮಾಡ್ಕೊಬರ್ತಾರಂತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ವೆದರು. ನಮ್ಮ ಬೆಂಗಳೂರಲ್ಲಿ ಇಷ್ಟೊತ್ತಿಗೆ ಆಲ್ರೆಡಿ ಪೊಲ್ಯೂಟೆಡ್ ಆಗೋಗ್ಬಿಟ್ಟಿರುತ್ತೆ ಏರು. ಇಲ್ಲಿ ಮಾತ್ರ ಬ್ಲೆಸ್ಫುಲ್ ಆಗಿದೆ ಗ್ರೀನರಿ. ಮಂಜು ಹಿಡ್ದಿದೆ, ಇನ್ನೂ ಸಮ್ಮರಲ್ಲೂ ಮಂಜು ಹಿಡ್ದಿದೆ ನೋಡಿ. ಬೆಳಿಗ್ಗೆನೇ ಇಲ್ಲಿ ಒಂದು ಲೋಟ ಕಾಫಿ ಕುಡಿಯೋದಕ್ಕೆ ಅಂತ ಮೇಲೆ ಬಂದರೆ ನೇಚರ್ ಅಂತೂ ಸಕ್ಕತ್ತಾಗಿರುತ್ತೆ. ಆ ಸೌಂಡ್ ಕೇಳಿಸ್ಕೊಳ್ಳಿ. ಸಾಹೇಬ್ರು ರೆಡಿ ಆಗಿದ್ದಾರೆ. ಚಂದು ರೆಡಿನಾ? This is home. ಆ್ಯಂಡ್ ಇದು ದೇವಸ್ಥಾನಕ್ಕೆ ಹೋಗೋಕ್ಕೆಲ್ಲ ಎತ್ತಿಟ್ಕೊಳ್ತೀವಿ. ಮನೇಲಿ ಪೂಜೆ ಕೂಡ ಆಯಿತು. ತಿಂಡಿಗೆ ಚಿತ್ರಾನ್ನ ಮಾಡೋಕ್ಕೆ ಅಂತ ಇಟ್ಟಿದ್ದಾರೆ ಅತ್ತೆ. ಸೊ ಆಲ್ರೆಡಿ ನಡೀತಾ ಇದೆ. ಇಲ್ಲಿ ಹೂವು ಇಟ್ಟಿಲ್ಲ ಅನ್ನಪೂರ್ಣೇಶ್ವರಿಗೆ. ಎಲ್ಲ ಮಾಡಿ ಮುಗಿಸಿ ಈ ಲಾಗ್ನ ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ಬೆಳಗ್ಗೆ ಬೇಗನೆ ಎದ್ದಿದ್ದರಿಂದ ಎಲ್ಲ ಕೆಲಸನೇ ಬೇಗನೆ ಆಯಿತು. ಆ್ಯಂಡ್ ದೇವ್ರ ಪೂಜೆ ಕೂಡ ಮನೆಯಲ್ಲಿ ಬೇಗನೆ ಮುಗಿಸ್ಕೊಂಡು ಈಗ ಮುನಿಯಪ್ಪ ಅಂದರೆ ಮುನೇಶ್ವರನ ಹತ್ರ ಹೋಗಬೇಕು. ನಮ್ಮ ಕಡೆ ಮುನೇಶ್ವರ ಅಂತಾರೆ, ಇಲ್ಲಿ ಮುನಿಯಪ್ಪ ಅಂತ ಹೇಳ್ತಾರೆ. ಸೊ ನಮ್ಮ ಮನೆ ಹತ್ರ ಇಂದ ಒಂದು ಸ್ವಲ್ಪ ದೂರನೇ, ಅಂದರೆ ತೋಟದ ಹತ್ರ ಇರೋವಂಥದ್ದು ಮುನೇಶ್ವರ. ಸೊ ಇಲ್ಲಿ ಪೆಂಡಾಲೆಲ್ಲ ಹಾಕಿ ಇಲ್ಲಿ ಊಟಕ್ಕೆಲ್ಲ ವ್ಯವಸ್ಥೆ ಇಲ್ಲೇ ಮಾಡೋದು. ಮನೆ ಹತ್ರ ಎತ್ಕೊಂಡು ಹೋಗಲ್ಲ. ಸೊ ಇಲ್ಲಿ ನಾವು ಮೊದಲೇ ನೆನ್ನೆನೇ ಬಂದು ರಾಜಣ್ಣ ಚಪ್ರ ಮತ್ತು ಮಾವಿನ ತೋರಣ ಮತ್ತು ಬಾಳೆಕಂದು ಎಲ್ಲ ಕಟ್ಟಿರ್ತಾರೆ ನೋಡಿ. ಈ ಥರ ರೆಡಿ ಮಾಡಿರ್ತಾರೆ. ಸಾರಿಸಿ ರಂಗೋಲಿ ಎಲ್ಲ ಹಾಕಿ ನೀಟಾಗಿ ಅರೇಂಜ್ ಮಾಡಿರ್ತಾರೆ. ಈಗೇನಿದ್ರು ನಾವೆಲ್ಲ ಮನೆಯಲ್ಲಿ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದು ಏನು ಕುರಿ ತಂದಿರ್ತಾರೆ, ಅಂದರೆ ಮೇಕೆ ತಂದಿರ್ತಾರೆ. ಸೊ ಅದ್ರ ಹೊಡೆಯೋಷ್ಟರಲ್ಲಿ ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೋಬೇಕು. ಆಮೇಲೆ ಪೂಜಾರಿಯವ್ರನ್ನ ಕರ್ಕೊಂಡು ಬರ್ತಾರೆ. ಪೂಜಾರಿಯವರು ಅವರು ಬಂದು ಎಲ್ಲರಿಗೂ ಕುಂಕುಮ ಅಂದರೆ ನಾಮಗಳನ್ನೆಲ್ಲ ಇಟ್ಟು ಅವ್ರ ಪೂಜೆನ ಮಾಡಿದ್ದಾದ್ಮೇಲೆ ಮರಿ ಹೊಡೆದಿದ್ದಾದ್ಮೇಲೆ ಪುನಃ ಅದಕ್ಕೆಲ್ಲ ಉಪ್ಪು ಖಾರ ಎಲ್ಲ ಹಾಕಿ ನಾವು ಅಡುಗೆ ಎಲ್ಲ ಮುಗ್ದಿದ್ದಾದಮೇಲೆ ಇಲ್ಲಿ ಬಂದು ಅಡುಗೆ ಬಡಿಸ್ತಾರೆ, ಊಟ ಮುಗಿಸೋದು. ಸೊ ನೋಡಿ, ಇಲ್ಲಿ ಬಂದು ಅನ್ನ ಎಲ್ಲ ಮಾಡಿರ್ತಾರೆ. ಇದರಲ್ಲಿ ಅನ್ನ ಮೊಸರು ಎಡೆ ಎಲ್ಲ ಹಾಕ್ತೀವಿ. ಇಲ್ಲಿ ಸಪ್ರೇಟಾಗಿ ಮಾಡಿರ್ತಾರೆ. ಇಲ್ಲಿ ಬೆಳಗ್ಗೆನೇ ಬಂದು ಅಜ್ಜಿ ಮಾಡಿ ಇರುತ್ತೆ ಇಲ್ಲಿ, ದೊಡ್ಡ ಅಜ್ಜಿ. ಸೊ ಇದನ್ನೆಲ್ಲ ಎಡೆ ಹಾಕಿ ಬಳೆ ಎಲೆ ಮೇಲೆ ಆಮೇಲೆ ಪೂಜೆ ಶುರು ಮಾಡಬೇಕು. ಸೊ ಒಂದು ವರ್ಷ ಬಿಟ್ಟು ಒಂದು ವರ್ಷ ನಾವು ಮಾಡೋದು, ಇನ್ನೊಂದು ವರ್ಷ ಈ ವರ್ಷ ನಾವು ಮಾಡಿರ್ತೀವಿ, ನೆಕ್ಸ್ಟ್ ವರ್ಷ ನಮ್ಮ ಇನ್ನೊಬ್ಬರು ಅಣ್ಣ ತಮ್ಮಂದರು ಆಗಿರಬೇಕು, ಅವ್ರು ಮಾಡ್ತಾರೆ. ಸೊ ಇದು ವಿಸ್ಮಯ್ ಕೇಳ್ಕೊಟ್ಟಿದ್ದೆ ವಿಡಿಯೋ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅವ್ನು ಇಸ್ಕೊಂಡು ಹೋಗಿದ್ದ, ವಿಡಿಯೋ ಮಾಡ್ಕೊಂಬರ್ತೀನಿ ಅಂತ. ಫುಲ್ ಟೋಟಲ್ಲ ವಿಡಿಯೋ ಮಾಡಿದ್ದಾನೆ. ಆ್ಯಂಡ್ ಇದು ಬಂದು ತನು ಅಂತ. ಸೊ ರಾಜಣ್ಣನ ಮಗಳು, ಯಾವತ್ತೂ ಲಾಗಲ್ಲಿ ನೋಡಿಲ್ಲ. ಏನಂತ ಹೇಳ್ಬೇಕು? ಬೇರೆ ಕಡೆ ಫಂಕ್ಷನ್ಗೆ
ನಾವು ಅಷ್ಟರಲ್ಲಿ ಸ್ವಲ್ಪ 9 ಗಂಟೆ ಅಷ್ಟು ಅಥವಾ 8:30 9 ಗಂಟೆ ಅಷ್ಟರಲ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾಫಿ ಎಲ್ಲ ಕುಡಿರ್ತೀವಿ. ಉಪವಾಸದಲ್ಲಿ ಅಲ್ಲಿ ಪೂಜೆ ಮಾಡೋ ಅಂಥದ್ದು. ಸೊ ಹಾಗಾಗಿ ಅಷ್ಟೊತ್ತಿಗೆ ಮಧ್ಯಾಹ್ನಕ್ಕೆ ನಾವು ವೆಜ್ ತಿಂತೀವಲ್ವ. ಸೊ 48 ಡೇಸ್ ಆಗಿರಲಿಲ್ಲ ಇನ್ನೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಮುಗಿಸಿ. ಸೊ ನಾವು ನಾನ್ ವೆಜ್ ತಿನ್ನೋ ಆಗಿರಲ್ಲ. ಸೊ ಹಂಗೆ ನಮ್ಮಮ್ಮ ಅವರೆಲ್ಲ ಬರ್ತಾರಲ್ವ. ಸೊ ಅವ್ರಿಗೋಸ್ಕರನೇ ಮಶ್ರೂಮ್ ಸಾಂಬಾರು ಮತ್ತು ಪಾಯಸ ಬೋಂಡ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅತ್ತೆ ಬಂದು ಬೆಳಗ್ಗೆ ಚಿತ್ರಾನ್ನಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ತಿಂಡಿಗೆ. ಅಲ್ಲಿ ಪೂಜೆ ಮುಗಿಸ್ಕೊಂಡು ಬಂದು ಇಲ್ಲಿ ತಿಂಡಿ ಮುಗಿಸ್ಕೊಂಡ್ರೆ ಅವ್ರು ಮಧ್ಯಾಹ್ನಕ್ಕೆ ಅಲ್ಲಿ ಭಟ್ರು ಅಡುಗೆ ಮಾಡಿರ್ತಾರೆ. ನಾವೆಲ್ಲ ವೆಜ್ ಅಲ್ವಾ. ಸೊ ಹಾಗಾಗಿ ಮನೆಯಲ್ಲೇ ಮಾಡ್ತಾ ಇದ್ದೀವಿ ಎಲ್ಲ ಐಟಮ್ಸ್ನೆಲ್ಲನೂ. ಸೊ ಸ್ವಲ್ಪ ಗಡಿಬಿಡಿಯಾಗೇ ಇದ್ದೀವಿ. ಆ್ಯಂಡ್ ಹುಡುಗರು ಫೋನ್ ಎತ್ಕೊಂಡು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನೆಲ್ಲ ತೆಕ್ಕೊಂಡಿದ್ದಾರೆ. ಸೊ ಅದನ್ನೆಲ್ಲ ಕೂಡ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಮಶ್ರೂಮ್ ಸಾಂಬಾರು ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ. ಆ್ಯಂಡ್ ಇಲ್ಲಿ ಭಟ್ರು ನಮ್ಮ ಅತ್ತೆ ಎಲ್ಲ ಸೇರಿಕೊಂಡು ಮಧ್ಯಾಹ್ನಕ್ಕೆ ಅಡುಗೆಗೆ ಏನೇನು ತರಕಾರಿ ಬೇಕು ಮತ್ತು ಸೊಪ್ಪುಗಳು ಬೇಕು ಅವೆಲ್ಲ ಬಿಡಿಸ್ಕೊಡ್ತಾ ಇದ್ದಾರೆ, ಅರೇಂಜ್ ಮಾಡ್ಕೋತಾ ಇದ್ದಾರೆ. ಮನೆ ಹತ್ರನೇ ಹಾಕಿದ್ರು. ಸೊ ಇಲ್ಲೆಲ್ಲ ಅರೇಂಜ್ ಮಾಡ್ಕೋತಾ ಇದ್ದಾರೆ. ಸೊ ಸಿಂಪಲಾಗಿ ಮಾಡಿರೋದು ಈ ಸಲ, ಬಿಕಾಸ್ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಮಾಡಿಸಿದ್ವಲ್ಲ, ಅದಕ್ಕೋಸ್ಕರನೇ ಒಂದು 100 ಮೆಂಬರ್ಸ್ಗೆ ಮಾಡಿಸಿರೋ ಅಂಥದ್ದು ಇದು. ಅಲ್ಲೇ ಊರಲ್ಲಿ ಎಲ್ಲರೂ ಬರ್ತಾರೆ ಅಣ್ಣ ತಮ್ಮಂದ್ರಗಳೆಲ್ಲ. ಸೊ ಎಲ್ಲರೂ ಸೇರಿ ಒಂದು 100 ಮೆಂಬರ್ಸ್ ಅಂತ ಹೇಳ್ಬಿಟ್ಟು ಮಾಡಿರೋ ಅಂಥದ್ದು ಇದು. ಯಶೋದಕ್ಕ ಸೊ ಎಲ್ಲ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಡ್ತಿದ್ದಾರೆ ಭಟ್ರಿಗೆ. ಹಿಂದಿನ ದಿನ ರಾತ್ರಿ ಬಂದಿರಲಿಲ್ಲ. ಸೊ ಬೆಳಗ್ಗೆ ಬಂದಿದ್ರಲ್ವ. ಸೊ ಸ್ವಲ್ಪ ಗಡಿಬಿಡಿಯಾಗಿ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನೊಂದು ಐಡಿಯಾ ಅದರಲ್ಲಿ ಚಿಕ್ಕದು ಇದು ತುಂಬಿಸಿದ್ರು, ಅದನ್ನು ತುಂಬಿಸ್ಬಿಟ್ಟಿದ್ದು ಅದರಲ್ಲಿರೋ ನೀರೆಲ್ಲ ಎಂತ. ಆ್ಯಂಡ್ ಫೈನಲಿ ಪಾಯಸ, ಶಾವಿಗೆ ಪಾಯಸ ಕೂಡ ರೆಡಿ ಆಗಿದೆ. ನಂಗೆ ಈ ಥರ ಹಾಲಿನ ಪಾಯಸ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಲಕ್ಷ್ಮೀ ಚಿಕ್ಕಮ್ಮ ಸಖತ್ತಾಗಿ ಮಾಡ್ತಾರೆ ಹಾಲಿನ ಪಾಯಸ, ಶಾವಿಗೆ ಪಾಯಸ. ಆ್ಯಂಡ್ ಹಾಗೆ ಸಾಂಬಾರು ಕೂಡ ರೆಡಿ ಆಗಿದೆ. ಇನ್ನೇನಿದ್ರು ಮುದ್ದೆ ಮತ್ತು ಅನ್ನ ರೆಡಿ ಮಾಡ್ಕೋಬೇಕು. ಅಷ್ಟರಲ್ಲಿ ಇಲ್ಲಿ ಎಲ್ಲ ಅರೇಂಜ್ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಅವ್ರನ್ನೇ ಕರ್ಕೊಂಬರಕ್ ಹೋಗಿರ್ಬೇಕು ನಿಮ್ಮ ಮಾಮ. ಕಲ್ಲಿಗೆ ಹಿಂಗೆ ಅದು ಕಲ್ಲು ಲೂಸ್ ಆಗುತ್ತೆ ಇರು ವಿದ್ಯಾ. ಎಲ್ಲ ಊಟ ಇರ್ತಾರೆ, ಹೂವುಗಳು ಹಾಕ್ತಾರೆ. ಇಲ್ಲಿಗೆ ಸುಮ್ಮನೆ ಇಲ್ಲಿ ಬರ್ಬೇಕು, ಹಂಗೆ ಬರ್ಬೇಕು, ಹಿಂಗೆ ಬರ್ಲಿ. ಇಲ್ಲಾಂದ್ರೆ ಅಲ್ಲೇ ಹಂಗೆ ಇಡ್ಕೊ. ಹಂಗೆ ಇಲ್ಲ ಕಡಿಮೆ ಹಿಂಗೆ ಕಟ್ಟು ಎಲ್ಲ ಅಲ್ಲಿಗೆ ಕಲ್ಲಿಗೆ ಹಿಂಗೆ ಬೇಡ ವಿದ್ಯೆ ಹಿಂಗೆ ಕಟ್ಟು. ಯಾಕಂದ್ರೆ ಹಿಂಗೆ ಕಟ್ಟು, ಹಿಂಗೆ ಕಟ್ಟು. ನೋಡ್ರಿ ಬಸ್ ಅಯ್ಯೋ ಗುದ್ದುತ್ತದೆ. ಇದೆಯಾ ಚಿಕ್ಕಲಾಡ್ತದೆ, ಗುಮ್ತದೆ. ತಮ್ಗೆ ತದ್ದಿಲ್ವಾ ಬರ್ತಾ ಇದೆ. ಇಸ್ಮಾಯಿಲ್ 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 ಇಲ್ಲೆಲ್ಲ ಇರ್ಬೇಕು. ಎಲ್ಲ ಇದು ಮಾಡ್ಕೊಳ್ಳಿ. ಸ್ವಲ್ಪ ಬೇಗ ಅಲ್ಲಿ ಹೋಗ್ಬೇಕು. ಹಂಗೆ ಇರ್ತದೆ ಅದು ಉರಿಯೋದ ಇದೆಯಾ, ಹಂಗೆ ಎಣ್ಣೆ ಬಿಟ್ಟು ಬಿಡೋದು. ಏನಾಯ್ತು ಹಂಗೆ ಅವ್ಳಿಗೆ ಹೇಳ್ರಿ ತಕ್ಕಡೆ ಇಟ್ಕೊಂಡು ಒಂದು ಸ್ಪೂನು ಅಂತ. ಅದಾವ ಅಲ್ಲ ಇದು 90 ತಗೊಳ್ಳೋದು.
ಮನೇಲಿ ದೇವ್ರ ಮನೇಲಿ ಗಂಟೆ ಎತ್ಕೊಂಡ್ಬಿಡೋಗಿ. ದೇವ್ರ ಮನೇಲಿ ಗಂಟೆ ಐತೆ ಇದು ನಾನೇ ಓದ್ತೀನಿ ಇರು. ಹೋಗ್ಬೋಗಮ್ಮ ಬೇಗ. ಹಾಕ್ಬಿಡಿ ಎಲೆ ಮೇಲೆ ಅನ್ನ ಕೇಳಿ. ಅನ್ನ ಹಾಕನ ಈಗಲ್ಲ ಮೊಸರು. ಸೊ ಇಲ್ಲಿ ಫಸ್ಟು ರಾಜಣ್ಣ ನಾಮ ಎಲ್ಲ ಇಟ್ಟಿಸ್ಕೊತಾ ಇದ್ದಾರೆ. ಅವರು ಫಸ್ಟ್ ಪೂಜೆ ಮಾಡ್ತಾರೆ. ಬಿಕಾಸ್ ದೊಡ್ಡ ಮಗ ಅವರೇ 2 ಮನೆಯಿಂದನೂ ಅವರು ವರ್ಷನೂ ಅವರೇ ನಾಗರ ಪೂಜೆ ಮತ್ತು ಮುನಿಯಪ್ಪ ಎಲ್ಲ ಮಾಡಿಸೋದು. ಆ್ಯಂಡ್ ಹಾಗೆ ನಮ್ಮ ಮಾವ ಅವರೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಕುರಿ ಮರಿ ಹೊಡೆಯೋದಕ್ಕೆ ಅಂತ ಹೇಳ್ಬಿಟ್ಟು. ಆದವ್ರವ್ರದವ್ರು ಎಲ್ಲರೂ ಈ ಥರ ನಾಮ ಇಡಿಸ್ಕೋಬೇಕು ನಾವು. ದೊಡ್ಡವ್ರಿಗೆ ಧೂಪ ಹಾಕೋಗು ಅಷ್ಟೇ, ಈಗಲೂ ಅಷ್ಟೇ. ಬಟ್ ನಮ್ಮ ಕಡೆ ಆ ಥರ ಎಲ್ಲ ಹೊಸಕೋಟೆ ಕಡೆ ಈ ಥರ ಎಲ್ಲ ಶಾಸ್ತ್ರ ಇಲ್ಲ. ಆ್ಯಂಡ್ ರಾಜಣ್ಣ ಈಗ ಪೂಜೆ ಎಲ್ಲ ಶುರು ಮಾಡಿದ್ರು. ಅವ್ರು ರಾಜಣ್ಣ ಪೂಜೆ ಆಗಿದ ತಕ್ಷಣವೇ ಮತ್ತೆ ಇಲ್ಲಿ ಬಂದಿದ್ದಾರಲ್ಲ ಐನೋರು, ಅವರು ಪೂಜೆ ಮಾಡ್ತಾರೆ. ಅದಾದಮೇಲೆ ಮರಿಗೆ ಪೂಜೆ ಮಾಡಿ ಆಮೇಲೆ ಮರಿ ಹೊಡೆಯೋ ಅಂಥದ್ದು. ಅಷ್ಟೇ ಕುಂತ ಬಟ್ಟೆ ಇತ್ತಲ್ಲಮ್ಮ ನಾಮ ಹೇಳಿ ಸಾಕು, ಪೂರ್ತಿ ಹಾಕಿ ಯಾರನ. ಗೋವಿಂದ ಲಕ್ಷ್ಮೀನಾರಾಯಣ ಪಾದಾರ್ತಿ ಗೋವಿಂದ ಗೋವಿಂದ ಮುನೇಶ್ವರನ ಪಾದಾರ್ತಿ ಗೋವಿಂದ ಗೋವಿಂದ ಒಂದಾರ್ಗಿರವಾಸನ ಪಾದಾರ್ತಿ ಗೋವಿಂದ ಭಕ್ತರ ಸಂರಕ್ಷ ಮಾಡಪ್ಪ ಗೋವಿಂದ 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 ಒಂದಾರ್ಗಿರ ಕಾಲ್ ನೀಡ್ಕೊಂಡು ಕಡ್ದಿದ್ದೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾವೇ ನೋಡಲಿಲ್ಲ ಭಯ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಎಲ್ಲ ಮುಗೀತು. ಈ ಥರ ಎಲ್ಲ ಅರೇಂಜ್ಮೆಂಟ್ ಮಾಡಿದರು. ಸೊ ನೋಡಿ, ನಮ್ಮ ಮನೆ ಕಡೆನೇ ಡಿಫ್ರೆಂಟ್ ಆಗಿದೆ, ಇಲ್ಲೇ ಡಿಫ್ರೆಂಟ್ ಆಗಿದೆ. ಸೊ ತುಂಬ ಚೆನ್ನಾಗಿ ಆ್ಯಕ್ಚುಲಿ ಇದು ಉತ್ತದಲ್ಲಿ ನಾವು ಮುನಿಯಪ್ಪ ಅಂತ ಮಾಡ್ತೀವಿ. ಇದೇ ನಮ್ಮ ಮುನೇಶ್ವರ. ಆ್ಯಂಡ್ ಚಪ್ರಕ್ಕೆಲ್ಲ ಈ ಥರ ಡೆಕೋರೇಷನ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಆ ಕಡೆ ಇರೋದು ಬೋಟಿ ಹಾಕಿರ್ತಾರಲ್ವ ಅದಕ್ಕೆ. ಚಿಕನ್ ಫ್ರೈಯಾ ಎತ್ತಿ ಒಂದು ಸ್ವಲ್ಪ ಅದನ್ನು ಸ್ಮೆಲ್ ಹೇಳ್ಕೊಳ್ಳೋಣ ಅಲ್ವಾ ನಮ್ಮ ಚಿಕನ್ ಫ್ರೈ, ಮಟನ್ ಸಾಂಬಾರು, ಕೊಬ್ಬು. ಬಿಡು ಸಾಕು, ಹಂಗೆ ಕುದಿಲಿ. ಕೆಂಡ ಹೇಳ್ತೀನಿ ನಾನೆಲ್ಲ ನೋಡಿದೆ. ಬೇಡ ಕುದಿಲಿ, ಇನ್ನೇನು ನಾವು ಇಕ್ಕೋದಿನ ಹಂಗೆ ಮುಚ್ಬಿಡ್ರಿ ಒಂದೇ ಸತಿ. ಅವ್ರ ಎಡೆಗೆ ಏನು ಎತ್ಕೊಂತಾರ ಯಾರದು? ಓ, ಅಮ್ಮವರೆಲ್ಲ ಬಂದರು. ಮನೆ ಹತ್ರ ಹೋಗಿ ಬಂದ್ವಿ. ಅಷ್ಟರಲ್ಲಿ ಅಡುಗೆ ಐಟಮ್ಸ್ ಎಲ್ಲ ರೆಡಿ ಆಗಿತ್ತು. ಸೊ ಈಗ ಎಲ್ಲ ನೈವೇದ್ಯಕ್ಕೆ ಇಡ್ತಾರೆ. ಫಸ್ಟು ದೇವ್ರಿಗೆ ಅಂತ ಎಲ್ಲ ಅರ್ಪಣೆ ಮಾಡಿ ಬಾಳೆ ಎಲೆ ಮೇಲೆ ಸೊ ಎಲ್ಲ ಇಡ್ತಿದ್ದಾರೆ. ಅಷ್ಟರಲ್ಲಿ ಭಾಗ್ಯ ಆಂಟಿಯವರು ಎಲ್ಲರೂ ಯಾರ್ಯಾರು ನೆಂಟರು ಎಲ್ಲ ಕ್ಲೋಸ್ ರಿಲೇಟಿವ್ಸ್ ಎಲ್ಲ ಬಂದರು. ಸೊ ಈಗ ಮತ್ತೆ ಪೂಜೆ ಮಾಡ್ತಾರೆ. ರಾಜಣ್ಣ ಎಲ್ಲೋ ಹೋಗಿದ್ರು ಅಂತ ಹೇಳ್ಬಿಟ್ಟು ಚಂದು ಅವ್ರು ಪೂಜೆ ಮಾಡಿದ್ರು. ಸೊ ಪೂಜೆ ಮಾಡಿ ಆಮೇಲೆ ಬಂದಿರೋ ಸ್ವಾಮೀಜಿ ಗೋವಿಂದ ಗೋವಿಂದ ಬಂದೆ ಆಗೋಯ್ತು ಬರ್ತೀನಿ. ಇಲ್ಲಿ ಒಂದು ಬಂತಿ ನಡೀತಾ ಇದೆ. ಇಲ್ಲಿ ದೇವ್ರದ್ದು ಅಂತ ಹೇಳ್ಬಿಟ್ಟು ಒಂದು ಬಂತಿ, ಒಂದು 5 ಜನ ಕುತ್ಕೊಂಡು ತಿಂದು ಹೇಳ್ಬೇಕು. ಸೊ
ಹಾಂ ನಿಂದು ಹಾಕ್ತೀನಿ ನೋಡಿ ನಮ್ಮ ರಾಜಣ್ಣನೇ ಫಸ್ಟ್ನೇ ಬಂತೇಳಿ ಕುತ್ಕೊಬಿಟ್ಟವನೆ. ಬಡ್ಸೋಣ ಅಂದಿರಾ ದೇವ್ರ ಮಗ ಥರ ಇಲ್ಲಿ ಕುತ್ಕೊಬಿಟ್ಟವ್ರೆ. ಫಸ್ಟ್ನೇ ಬಂತೇಳಿ ಇಲ್ಲಿ ಕೂತು ಊಟ ಮಾಡಿ ಎದ್ದೇಳ್ತಾರೆ. ಆ್ಯಂಡ್ ಈಗ ಅಲ್ಲಿ ಊಟದವ್ರ ಹತ್ರ ಹೋಗೋಣ ಬನ್ನಿ. ಬಿಸಿಲು ಸಿಕ್ಕಾಪಟ್ಟೆನೇ ಬಿಸಿಲಿದೆ. ರಾಜಣ್ಣ ಕೇಳ್ತೀನಿ. ರಾಜಣ್ಣ ಹೆಂಗೈತೆ ಐಟಮು? ಏನೇನು ಐಟಮ್ ಮಾಡಿಸಿದ್ಯಾ ಹೇಳು ಜೋರಾಗಿ. ಹಾಂ ಕಾಳುಗಜ್ಜು, ಆಮೇಲೆ ಹಾಂ ಮುದ್ದೆ, ಈರುಳ್ಳಿ, ಸೌತೆಕಾಯಿ. ನೋಡಿ ಇದು ಫಸ್ಟ್ನೇ ಬಂತಿಗೆಲ್ಲ ಮನೆಯವರೇ ಕೂತಿದ್ದಾರೆ. ಎಲ್ಲ ಲೇಟ್ ಅಲ್ವಾ ಬರೋದು ಇನ್ನು ಊಟಕ್ಕೆಲ್ಲ, ಮಧ್ಯಾಹ್ನ ಊಟಕ್ಕೆ. ಇದು 12:15 ಹಂಗೆ ಊಟಕ್ಕೆ ಅಂತ ಕೂರಿಸಿದ್ರಿ. ಮೋಹನು ಅಪ್ಪ ಅಮ್ಮ ಅಷ್ಟೇ ಕರೆದಿದ್ದು ನಾವು, ಯಾಕಂದರೆ ಸಿಂಪಲಾಗಿ ಮಾಡಿದ್ವಲ್ಲ, ಸೊ ಅದಕ್ಕೋಸ್ಕರನೇ. ಆ್ಯಂಡ್ ಈಗ ನಾವು ವೆಜ್ ಊಟಕ್ಕೆ ಅಂತ ಮನೆ ಕಡೆಗೆ ಹೋಗಬೇಕು. ಬನ್ನಿ ಹೋಗೋಣ. ಇದು ಪ್ರಪಂಚಕ್ಕೆ ಯಾಕು ಅಯ್ಯೋ ಮನೆ ಕಡೆ ಬಂದೆ, ಬಟ್ ಲಾಗೇ ಮಾಡಿಲ್ಲ ನಾನು. ಸೊ ಅಪ್ಪ ಅಮ್ಮ ಎಲ್ಲ ಊರಿಗೆ ಹೊರಟಿದ್ದಾದ್ಮೇಲೆ ಟೀ ಇಟ್ಟಿದ್ವಿ. ಸೊ ಟೀ ಕುಡ್ಕೊಂಡು ಆಗ ಲಾಗ್ನ ಶುರು ಮಾಡಿದ್ದೀನಿ. ಸೊ ಇರಲಿ, ಇದಾಗಿತ್ತು ನಮ್ಮ ಮುನೇಶ್ವರದ ಡೇ ಲಾಗ್. ನೋಡಿದ್ರಲ್ಲ ನಮ್ಮ ಮನೆಯ ಮುನೇಶ್ವರ ಸ್ವಾಮಿದು ಪೂಜೆ. ಆ್ಯಂಡ್ ಇದು ಯುಗಾದಿಯ ಹಬ್ಬದ ಹಿಂದಿನ ವಾರ ಶುಕ್ರವಾರ ಮಾಡಿರ್ತೀವಿ, ಅಲ್ಲ ಭಾನುವಾರ, ಸಾರಿ ಭಾನುವಾರ ಮಾಡಿರ್ತೀವಿ. ಸೊ ಈ ಲಾಗ್ ನಿಮಗೂ ಕೂಡ ಇಷ್ಟವಾಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಹಿಟ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.